ಒಂದು ಪಪ್ಪಾಯಿ ಗಿಡಕ್ಕೆ 1 kg ಕೊಡ್ತಿದ್ ತಿಂಗಳಿಗೆ ಫರ್ಟಿಲೈಸರ್ ಕೊಡ್ತಿದ್ದೇವ್ ನಾವು. ಒಂದ್ ಪಪ್ಪಾಯಿಗೆ ಒಂದ್ ಗಿಡಕ್ಕೆ 1 kg ಮಂತ್ಲಿ. 3 ಚೀಲ ಜೋಳ ನನಗೆ ದಾಸ್ತಾನ್ ಗಿಡ ಅದ. ರೊಟ್ಟಿ ಮಾಡ್ಲಿಕ್ಕೆ ಹೆಣ್ಮಕ್ಳು ಇದ್ದಿದ್ದಿಲ್ಲ ಅಂದ್ರೆ ಉಣ್ಣುದಿಲ್ಲಲ್ಲ. 10 kg ಸಡಗು, 10 ಲೀಟರ್ ಗೋಮೂತ್ರ, 2 ಕಿಲೋ ಬೆಲ್ಲ, 2 ಕಿಲೋ ದ್ವಿದಳ ಹಿಟ್ಟು, 1 ಹಿಡಿ 4 ಕಲ್ಟಿವೇಶನ್ ಲ್ಯಾಂಡ್ ಒಡ್ಡಿನ ಬ್ಯಾಗಿನ ಮಣ್ಣ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಕೃಷಿ ಜೀವನ ಮತ್ತೆ ನಿಮ್ ಪರಿಚಯ, ನಿಮ್ ನಡೆದು ಬಂದ ಒಂದ್ ಸ್ವಲ್ಪ ಹಾದಿ ಬಗ್ಗೆ ಹೇಳಿರಲ್ಲ. ನಾವು ಗಂಗಾಧರ ಚಿಂಚೋಳಿ ಅಂತ ಹೇಳಿ ಅಲ್ಮೇಲ್ ತಾಲೂಕು ಆಹೇರಿ ಗ್ರಾಮ, ಬಿಜಾಪುರ ಜಿಲ್ಲೆಯವರು. ನಾವು 2004 ಇಸ್ವಿ ಸುಭಾಷ್ ಪಾಳೇಕರ್ ಅವ್ರ ಮಾರ್ಗದರ್ಶನ ಮ್ಯಾಗ ನೈಸರ್ಗಿಕ ಕೃಷಿ ಹೇಳಿದ್ವಿ ನಾವು. ಅದಕ್ಕಿಂತ ಮೊದಲು ನಾವು ಹೈಯೆಸ್ಟ್ ರಾಸಾಯನಿಕ ರೈತರೇ. ಹೆಂಗ್ ಹೈಯೆಸ್ಟ್ ಅಂತಂದ್ರೆ ವಿಜ್ಞಾನನೇ ನಂಬಲ್ಲಿ ಆದ ಅನ್ನುವಂತ ಮಟ್ಟನಾಗ ಇದ್ದೇವೆ ನಾವು. ರಾಸಾಯನಿಕ ಕೃಷಿ ಒಳಗೆ ಸೈಂಟಿಸ್ಟ್ಗಳು ಹೇಳಿದ ಸಮಯ ಸೆಕೆಂಡ್ ಸಹಿತ ಬಿಟ್ಟಿಲ್ಲ ನಾವು. ಆ ತರ ಉಪಯೋಗಿಸಿ ಬೇಸತ್ತು ಸಾಲಗಾರರಾಗಿ ಬ್ಯಾಸತ್ತು ನೈಸರ್ಗಿಕ ಕೃಷಿ ಬಂದಿವಿ. ಹಿಂಗಾಗಿ ನಮ್ಗೆ ನೈಸರ್ಗಿಕ ಕೃಷಿ ಒಳಗೆ ನಂಬಿಕೆ ಮೂಡಿಸ್ತವ್ರೆ ಸುಭಾಷ್ ಪಾಳೇಕರ್ ತಜ್ಞರ ಅವ್ರಿ. ನಮ್ಮ ಗುರುಗಳತ್ತೆ ಒಪ್ಕೊಂಡ್ವಿ ನಾವು ಅವ್ರಿಗೆ. 2004 ಇಸ್ವಿ ಒಳಗೆ ಇಲ್ಲಿ ನಮ್ಮಲ್ಲಿ ರಾಂಪುರ್ಗೆ ಒಂದು ಸೆಮಿನಾರ್ ತಗೊಂಡಿದ್ವಿ ಅವ್ರು. ಸಿಂದಗಿ ತಾಲೂಕು ರಾಂಪುರ್ 2004 ಅವ್ರ ಸೆಮಿನಾರ್ದಾಗ ಎಷ್ಟು ಎಲ್ಲ ಕೂಡ 20-25 ಮಂದಿ ಕೂಡಿ ನಾವೇ ಅರೇಂಜ್ಮೆಂಟ್ ಮಾಡಿದ್ವಿ. ಅವಾಗಿನ ಸಣ್ಣ ಪ್ರಮಾಣ ಇತ್ತು. ಸುಭಾಷ್ ಪಾಳೇಕರ್ ಅವ್ರದ್ದು ಅಷ್ಟೊಂದು ಡಿಮಾಂಡ್ ಇದ್ದಿದ್ದಿಲ್ಲ. ಬಂದು ಅವ್ರು ಹೇಳಿದ್ರು ನಮಗೆ ಆ ಟೈಮ್ದಾಗ ಹೇಳಿದ್ದು ಸಾರಜನಕ, ರಂಜಕ, ಪೊಟ್ಯಾಶ್ ಇಂಥಲ್ಲೇ ಸಿಗುತ್ತದ, ಇದು ನೀವು ಹೊರಗಿಂದ ಹಾಕಬೇಡ ಅಂತ ಹೇಳಿದ್ರು ಅವ್ರು. ಈಗ NPK ಅಂತಾರಲ್ರಿ, NPK ಅವ್ರು NPK ಇಲ್ಲಿ ಅದ ಈ ರೂಪದಾಗ ಸಿಗ್ತದ ಅಂತಂದಾಗ ತಿಳಿತು ಸರ್ ಅಂದೆ ನಾನು ಅವ್ರಿಗೆ. आप बुद्ध बन गए क्या अंदर ಇದೆ ಹಾ ಸರ್ ಅಂದೆ. ಮುಂದೆ ನನಗೂ ಏನಾಗ್ಬಿಡ್ತು, ಇದೆಲ್ಲ ನಿರಂತರ ಇವೆಲ್ಲ NPK, ಮೈಕ್ರೋನ್ಯೂಟ್ರಿಯೆಂಟ್ಸ್, ಜಿಂಕ್ಸ್ ಎಲ್ಲ ಬಳಸಿದ್ದೇವೆ ಸಿಕ್ಕಂಗ. ಒಂದು ಪಪ್ಪಾಯಿ ಗಿಡಕ್ಕೆ 1 kg ಕೊಡ್ತಿದ್ ತಿಂಗಳಿಗೆ ಫರ್ಟಿಲೈಸರ್ ಕೊಡ್ತಿದ್ದೇವೆ ನಾವು. ಒಂದ್ ಪಪ್ಪಾಯಿಗೆ ಒಂದ್ ಗಿಡಕ್ಕೆ 1 kg ಮಂತ್ಲಿ. ಅರ್ಧ ಕಿಲೋ 1 ಕಿಲೋ ಫಿಕ್ಸ್ ಅದು ಮಿಕ್ಸ್ ಮಾಡಿ ಕೊಡ್ತಿದ್ವಿ. ಅವಾಗ ನನಗೆ NPK ಪಾತ್ರ ಇಲ್ಲೇ ಆಗ ಅಂದ್ರೆ ನಾ ದೊಡ್ಡ ಅಂಗಡಿದಾಗ ಹೇಳ್ತಂದೆ ನಾ. NPK ಇಲ್ಲಿ ಸಿಗ್ತದೆ, ಈ ಟೈಪ್ ನೇಚರ್ ಒಳಗೆ ಇದಾಗ ಹಿಂಗಾದ್ರೆ ಸಿಕ್ತಂತ ಅವ್ರು ಹೇಳಿದ್ರಲ್ಲ, ಅದು ನನಗೆ ತಿಳಿತು ಸರ್ ಅಂದೆ. ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರಿ ಅವರು? ನೈಟ್ರೋಜನ್ ವಾತಾವರಣದಲ್ಲಿ ಅದು ಸಾರಜನಕ ಗಾಳಿ ಒಳಗ ಏಟ್ ಅದ 76.8% ನೈಟ್ರೋಜನ್. ಇಲ್ಲ ಅದು ದೊರಕುದು ಹಂಗ ದ್ವಿದಳಗಳ ಮುಖಾಂತರ. ದ್ವಿದಳಗಳು ವಾತಾವರಣದಲ್ಲಿ ನೈಸರ್ಗಿಕ ಇದು ನೈಟ್ರೋಜನ್ ತಗೊಂಡು ತಾವು ತಿಂದು ಪಕ್ಕದ ಬೆಳೆಗೆ ಕೊಡುವಂಥದ್ದು. ಆಮೇಲೆ ರಂಜಕ ಏನಿದೆ ಅಂದ್ರೆ ರಂಜಕ ಮತ್ತು ಪೊಟ್ಯಾಶ್ ಕಣಗಳ ರೂಪದಲ್ಲಿ ಸಾಕಷ್ಟು ನೆಲದಾಗ. ಇದಕ್ಕೆ ಉದಾಹರಣೆ ಅಂತಂದ್ರೆ ನೀವು ನಿಮ್ಮ ಹೊಲದಲ್ಲಿ ಮಣ್ಣು ಪರೀಕ್ಷೆ ಮಾಡಿಸಿದ್ರೆ ನಿಮ್ಗೆ ವಿಜ್ಞಾನಿಗಳೇ ಬರ್ಕೊಡ್ತಾರ. ಹೆಂಗ್ ಬರ್ಕೊಡ್ತಾರ ಅಂದ್ರೆ ನಿಮ್ಮ ನೆಲದಲ್ಲಿ ರಂಜಕ ಹೇರಳವಾಗಿದೆ, ಲಭ್ಯವಾಗುವ ರೀತಿಯಲ್ಲಿ ಇಲ್ಲ. ನಿಮ್ಮ ನೆಲದಲ್ಲಿ ಪೊಟ್ಯಾಶ್ ಹೇರಳವಾಗಿ ಇದೆ, ಲಭ್ಯವಾಗುವ ರೀತಿಯಲ್ಲಿ ಇಲ್ಲ. ಅಂದ್ರೆ ಇದಕ್ಕೆ ನೀವು ಅಲ್ಟರ್ನೇಟ್ ಏನ್ ಮಾಡಬೇಕು ಅನ್ನೋದು ಅವ್ರು ಹೇಳ್ತಾರ. ಅಂದ್ರೆ ಲ್ಯಾಬ್ನ್ಯಾಗ ರಿಪೋರ್ಟ್ ಅವ್ರು ಕೊಡ್ತಾರ. ಲ್ಯಾಬ್ನ್ಯಾಗ ನಿಮ್ಮಲ್ಲಿ ಅದ ಬಳಕೆ ಆಗುವ ಪ್ರಮಾಣದೊಳಗಿಲ್ಲ. ಅಂದ್ರೆ ಇದು ಅಡಿಗೆ ರೂಪದೊಳಗಿಲ್ಲ, ಕಾಳಿನ ರೂಪದೊಳಗದ. ಅಡಿಗೆ ಮಾಡೋರು ಬೇಕಲ್ಲ. ಅಂದ್ರೆ ಅಡಿಗೆ ಮನ್ಯಾಗ ಯಾವ ತರ ಸಾಮಾನುಗಳು? ಈ ಸದ್ ನಾವು ದೊಡ್ಡ ರೈತರಿ 100 ಚೀಲ ಜೋಳ ಬೆಳೆದಿನಿ. 100 ಚೀಲ ಜೋಳ ನನಗೆ ದಾಸ್ತಾನ್ ಗಿಡ ಅದ. ರೊಟ್ಟಿ ಮಾಡ್ಲಿಕ್ಕೆ ಹೆಣ್ಮಕ್ಳು ಇದ್ದಿದ್ದಿಲ್ಲ ಅಂದ್ರೆ ಉಣ್ಣುದಿಲ್ಲಲ್ಲ. ಆ ತರ ನಿಮ್ಮ ನೆಲದಲ್ಲಿ ಕಾಳಗಳ ರೂಪದಲ್ಲಿ ಸಾಕಷ್ಟು ಇದೆ, ಲಭ್ಯವಾಗುವ ರೀತಿಯಲ್ಲಿಲ್ಲ. ಅದಕ್ಕೆ ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಬಳಸ್ರಿ, DAP ಬಳಸ್ರಿ, ಪೊಟ್ಯಾಶ್ ಬಳಸ್ರಿ ಅಂತ ಅವರು ಹೇಳ್ತಾರ ರಾಸಾಯನಿಕದೊಳಗೆ. ಅಂದ್ರೆ ರೆಡಿಮೇಡ್ ದಾಬಾದಾನ ಊಟಿದ್ದ ಬಳಸತ್ತಾರ ಅವರು. ನಮ್ಮ ನೈಸರ್ಗಿಕ ಕೃಷಿ ನಮ್ಮ ಪಾಳೇಕರ್ಜಿ ಅವ್ರು ಏನ್ ಹೇಳಿದ್ರು ಅಂತಂದ್ರ
ನಿಮ್ಮ ನೆಲದಲ್ಲಿ ರಂಜಕ ಇದೆ ಅವರೇ ಹೇಳ್ಯಾರ, ಹಾ ಹಾ ರೀ ನಾವ್ ಹೇಳೋದು ಬೇಡ. ಸೈಂಟಿಸ್ಟ್ ಗಳೇ ಹೇಳ್ಯಾರ. ಆ ರಂಜಕ ನಾವ್ ಹೊರಗೆ ಹೆಂಗ್ ತರೋದು ಅಂತಂದ್ರ ನಾವು ಜೀವಾಮೃತ ಮಾಡ್ಕೊಂಡಿ. ಜೀವಾಮೃತ ಆಕಳ ಸಗಣಿಗೆ ಹೆಚ್ಚಿನ ಮಹತ್ವ ಕೊಟ್ಟಿವಿ. ಯಾವಾಗ ಅದು ನಮ್ಗೆ ಮ್ಯಾಗ ಬರ್ತದ ಅಂತಂದ್ರ ಜೀವಾಮೃತ ನಾವು ನೆಲಕ್ಕೆ ಬಳಸ್ತೇವೆ ಅಂತಂದ್ರ ಅಂದ್ರ 10 kg ಸಗಣಿ, 10 ಲೀಟರ್ ಗೋಮೂತ್ರ, 2 ಕಿಲೋ ಬೆಲ್ಲ, 1-2 ಕಿಲೋ ದ್ವಿದಳ ಧಾನ್ಯದ ಹಿಟ್ಟು, 1 ಹಿಡಿ 4 ಕಲ್ಟಿವೇಶನ್ ಲ್ಯಾಂಡ್ ಒಡ್ಡಿನ ಮ್ಯಾಗಿನ ಮಣ್ಣ ಆಯ್ತು. ನಾವ್ 2 ದಿವಸ ಇಟ್ಟಿವಿ ಅಂತಂದ್ರ ಅದು ಜೀವಾಮೃತ ತಯಾರಾಗ್ತದ. ಆ ಜೀವಾಮೃತ ನಾವು ನೆಲಕ್ಕೆ ಬಳಸೇವು ನೀರಿನ ಜೊತೆ ಅಂತಂದಾಗ ಅಲ್ಲಿ ಈಗಾಗಲೇ ನೆಲಗಳಲ್ಲಿ ವ್ಯವಸ್ಥೆ ಅದ. ಅದರ ರಂಜಕ ಮ್ಯಾಗ ತರೋದು ಹೊರಗೆ ತರೋದು ನಾವು ಮಾಡುವ ದೃಷ್ಟಿಕೃತ್ಯ ಏನದಲ್ಲ, ನಾವು ಹೇಗೆ ರಾಸಾಯನಿಕ ಬಳಸಲ್ಕತ್ತೀವಲ್ಲ ಇದಕ್ಕ ಎಲ್ಲ ನಮ್ಮ ಈ ಎರೆಹುಳಗಳು ಟ್ರಾನ್ಸ್ಪೋರ್ಟೇಟ್ ಅಂದ್ರೆ ಎರೆಹುಳಗಳು ಅಂದ್ರೆ ತೆಳಗಿನ ಮ್ಯಾಗಿನ ತೆಳಗ ಮಣ್ಣ ಪರಿವರ್ತನೆ ಮಾಡೋದು ಎರೆಹುಳಗಳು. ಅವು ಏನ್ ಮಾಡ್ಬಿಟ್ಟವು ಈ ರಾಸಾಯನಿಕ ನೋಡಿ ಅಂದ್ರೆ ನೆಲದಾಗ ಡೀಪ್ ಒಂದು 15 ಫೂಟ್ ಡೀಪ್ ನಲ್ಲಿ ಹೋಗಿ ಸಮಾಧಿ ಸ್ಥಿತಿ ಒಂದೇವು. ಅವ್ ಮ್ಯಾಗ ಬರೋವಾಗ ಮನಸ್ಸಿಲ್ಲ. ಅದಕ್ಕೆ ನಾವು ಈ ಜೀವಾಮೃತ ಯಾವಾಗ ಬಳಸ್ತೀವಿ ಅದಕ್ಕೆ ಸಂಕೇತ ಹೋಗ್ತದೆ. ಪ್ರಶ್ನೆ ಮಾಡ್ಬೋದು ಜನ, ಏನ್ರಿ 15 ಫೂಟ್ ಒಳಗೆ ಹುಳ ಹೋಗ್ಯದತ್ತಿ ಮ್ಯಾಗ ಜೀವಾಮೃತ ಚೆಲ್ತೀರಿ ಅದಕ್ಕೆ ವಾಸ ಹೋಗ್ತದತ್ತೀರಿ ಇದು ಯಾವ ಲೆಕ್ಕ ಅಂತಾರ ಬಹಳ ಜನ. ಆದ್ರೂ ಸಹಿತ ನಿಸರ್ಗದಾಗ ಒಂದು ನೇಮ. ಒಂದ್ ಹಳ್ಳ ಬೆಲ್ಲ ನಾವ್ ಇಲ್ಲಿ ಹೋಗಿದ್ವಿ ಅಂದ್ರ 1 ಕಿಲೋಮೀಟರ್ ಮ್ಯಾಗ ನೀರಿಗೆ ಬರ್ತಾವ. ಯಾರು ಬುಂಗ ಹಚ್ಚಿ ಬೆಲ್ಲ ಹೋಗಿ ಬರ್ರಿ ಅಂತ ಅನ್ನೋದಿಲ್ಲ. ಅಂದ್ರೆ ಗಾಳಿ ಒಳಗ ನಿಸರ್ಗಗಳು ಒಂದು ಗಂಧ ಸಂಕೇತ ಅಂತ ಒಂದು ಸಂಕೇತ ಅದ. ನಾವ್ ಯಾವಾಗ ಜೀವಾಮೃತ ನೆಲಕ್ಕೆ ಬಳಸ್ತೀವಿ ಇದ್ರ ಸಂಕೇತ ಅಲ್ಲಿ ಹೋತು. ನಿನ್ ಕೆಲ್ಸದ ಮ್ಯಾಗ ಬಾ, ನಿನ್ ಕೆಲ್ಸದ ನಿಮ್ ಮ್ಯಾಗ ಬಾ ಅಂತ ಸಂದೇಶ ಹೋಗ್ತದ. ಅಂದ್ರೆ ರಾಸಾಯನಿಕ ಮುಕ್ತ ಆಗ್ಯದ ಮ್ಯಾಗ ನನಗೆ ಉಳಿಗಾಲ ಅದ ಅಂತ ಮ್ಯಾಗ ಬರ್ಲಾಕ್ ಶುರು ಮಾಡ್ತ. ಎರೆಹುಳದ ಸಿಸ್ಟಮ್ ಹೆಂಗಿರುತ್ತೆ ಅಂದ್ರೆ 2 ಕಡೆ ಬಾಯಿ ತೆರವು ಬ್ಯಾರಲ್ ಇದ್ದಂಗ ಹಿಂಗ್ ಹೊಂಟ ಬಿಡ್ತು ಅಂತಂದ್ರ ಏನು ಬಾಯಾಗ ಬೀಳ್ತು ಎಲ್ಲ ತುಂಬ್ಕೊತ್ ಬರ್ತದ. ತುಂಬ್ಕೊತ್ ಬಂದು ನೆಲದ ಮ್ಯಾಗ ಬರ್ತದ. ನೆಲದ ಮ್ಯಾಗ ಬರೋದ್ರೆ ಬೆಳಕಾಗ್ತದ. ಬೆಳಕಾಗಲ್ಲ ಅದಕ್ಕೆ ಮತ್ತೆ ಓಡೋಗ ಅನಿಸ್ತದ. ಕತ್ತಲ ಪ್ರಿಯ ಒಳಗ್ ಮಣ್ಣಾಗ ಅದು ಬಂದು ಇಲ್ಲಿ ಮ್ಯಾಗ ಹಿಕ್ಕಿ ಹಾಕ್ತದ. ಹಿಕ್ಕಿ ಹಾಕಂದ್ರೆ ಅದು ಹೋಗ್ಬಿಡ್ತದ. ಮತ್ತೆ ನೆಲದಾಗ ಹೋಗ್ತದ. ಅದು ನಿರಂತರ ಕೆಳಗ್ ಹೋಗೋದು, ರಾತ್ರಿ ಮ್ಯಾಗ ಬರೋದು, ಹಗಲತ್ ಕೆಳಗ್ ಹೋಗೋದು, ರಾತ್ರಿ ಮ್ಯಾಗ ಬರೋದು. ಅದು ಎಷ್ಟು ಸಲ ಬರ್ತದೆ ಅಷ್ಟು ನೋಡಿ ಬರ್ತದೆ. ಸೈನ್ಸ್ ಹೇಳಿದೆ ಕಣಗಳ ರೂಪದಲ್ಲಿ ನಿಮ್ಮ ನೈಜಲು ಗೊಬ್ಬರ ಇದೆ ಅಂತ ಹೇಳಿ. ಅದು ಬ್ಯಾರಲ್ ತರ ಇರೋದ್ರಿಂದ ಆ ತಂದಂತ ಮಣ್ಣಿನಲ್ಲಿ ಎಲ್ಲ ಕಣಗಳು, ರಂಜಕದ ಕಣಗಳು, ಪೊಟ್ಯಾಷಿಯದ ಕಣಗಳು ಎಲ್ಲ ಬಂದ್ ಮ್ಯಾಗ ಹೋಗುತ್ತೆ. ಕಾಳ ಮ್ಯಾಗ ಹೋಗುತ್ತೆ ಅಂದ್ರೆ ಡಿಸಾಲ್ವ್ ಮಾಡ್ಬೇಕಲ್ಲ ಅದಕ್ಕೆ. ಡಿಸಾಲ್ವ್ ಮಾಡೋದ್ರೆ ಅಡಿಗೆ ಮಾಡೋಬೇಕಲ್ಲ. ಅಂದ್ರ ಅಡಿಗೆ ಮಾಡೋರು ಇದ್ರಾಗದಾರ ಅವ್ರು ಎದ್ರಾಗದಾರ ಆಕಳ ಸಗಣಿಯಲ್ಲಿ ಅದ. ರಂಜಕ ಬಿಡುಗಡೆ ಮಾಡ್ತದ PSB ಬ್ಯಾಕ್ಟೀರಿಯಾಗಳು, ಅದು ಆಕಳ ಸಗಣಿ ಒಳಗೆ. ಆಮೇಲೆ ಪೊಟ್ಯಾಶ್ ಬಿಡುಗಡೆ ಮಾಡುವಂತದ್ದು BSF ಬ್ಯಾಕ್ಟೀರಿಯಾ ಬರ್ತದೆ, ಅದು ಅದ. ಅದನ್ನು ಇದ್ರೊಳಗೆ ಅದ, ಸಗಣಿ ಒಳಗೆ ಅದ. ಎಲ್ಲಾ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಮೊದಲಾದವಾಗಿ ಡಿಸಾಲ್ವ್ ಮಾಡುವಂತ ಬ್ಯಾಕ್ಟೀರಿಯಾಗಳು ಆಕಳ ಶರೀರದಲ್ಲಿ. ನಾವು ಮಲ್ಟಿಪ್ಲೈ ಮಾಡಿ ಜೀವಾಮೃತ ಮಾಡಿರ್ತೀವಿ. ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಹೆಚ್ಚಿನ ಕಣಗಳು ಮಾಡಿರ್ತೀವಿ ನಾವು. ಅದು ಆಕಳ ಸಗಣಿಯಲ್ಲಿ ಇರೋದ್ರಿಂದ ನಾವು ಆಕಳ ಸಗಣಿ ಏನು ಜೀವಾಮೃತ ರೂಪದ ಮ್ಯಾಗ ಬರ್ಸಿ ಎರೆಹುಳುಗಳೇನ್ ಮ್ಯಾಗ ತಂದು ಹೋಗಿದ್ದಾವಲ್ಲ ಆ ಕಣಗಳ ರೂಪದಲ್ಲಿ ಇದ್ದಂತ ರಂಜಕ, ಪೊಟ್ಯಾಷ್, ಆಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಡಿಸಾಲ್ವ್ ಆಗಂತ ಕ್ರಿಯೆ ನೋಡಿ ಬರ್ತಾವ. ಈ ಬ್ಯಾಕ್ಟೀರಿಯಾಗಳು ಅವೆಲ್ಲ ಡಿಸಾಲ್ವ್ ಮಾಡಿಬಿಡ್ತಾವೆ. ಡಿಸಾಲ್ವ್ ಮಾಡಿ ಬೇರೆಗಳಿಗೆ ಕೊಟ್ಟು ಬಿಡ್ತಾವೆ.